ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಅಮ್ಮ ನಾನು ಅದಕ್ಕೆ ಸುದೀಪ ನೆಕ್ಸ್ಟ್ ನೀನಾ? ನಾನು ಎಲ್ಲ ಕವರ್ ಮಾಡ್ಕೊಂಡ್ ಮನಿಕತಾ ಇದ್ದೀನಿ. ಪಕ್ಕ ಬಿಡು, ನೆಕ್ಸ್ಟ್ ನೀನೆ. ನೆಕ್ಸ್ಟ್ ನೀನು, ಆಮೇಲೆ ನೆಕ್ಸ್ಟ್ ಈ ಕಡೆ ಈ ಕಡೆ ಈ ಕಡೆ. ಸರಿ, ಇಲ್ಲಿ ಕೂತ್ಕೊ. ಮತ್ತೆ ವಾಮಿಟ್ ಬರ್ತಾ ಇತ್ತು ಅಂದಿದ್ಕೇನೆ ಕಿಟಕಿ ಸೀಟ್ ಬಿಟ್ಕೊಟ್ಟಿದ್ದಿಲ್ಲ ಅಂದ್ರೆ ಬಿಟ್ಕೊಡ್ತಿರ್ಲಿಲ್ಲ. ನೆಕ್ಸ್ಟ್ ಗೈಸ್, ಇಬ್ರಲ್ಲಿ ಒಬ್ರು ಫಿಕ್ಸ್. ಅದು ಜಲಪಾತ ಸುರಿಸ್ತಾರೆ ಗೈಸ್. ವಾಮಿಟ್ ಅಲ್ಲಿ 1 ವಿಕೆಟ್ ಔಟ್ ಆಗಿತ್ತು. ನಾನು ಹೇಳ್ದಂಗೆ ಇಬ್ರಲ್ಲಿ ಇನ್ನೊಂದು ವಿಕೆಟ್ ಔಟ್ ಆಗ್ತಿದೆ. ಅದೇ ನಮ್ಮ ಋತು. ಫ್ಲಾಶ್ ಬ್ಯಾಕ್. ನೆಕ್ಸ್ಟ್ ನೀನು, ಆಮೇಲೆ ನೆಕ್ಸ್ಟ್ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ತೆಗೆ 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 ತೆಗೆ. ಹಾ, ತೋರ್ಸೋ ಸಾಧ್ಯತೆಗಳೆಲ್ಲ ಇದೆ. ಚಾಲೆಂಜ್ ಅಲ್ಲೇ ಇಲ್ಲ ಜೀವ. ಕಡಿ ಗಿಡಿ ಬಂದು ಔಟ್ ಔಟ್. 2 ವಿಕೆಟ್ ಔಟ್. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ಇನ್ನೊಂದು 60 ಮೀಟರ್ ಫಾಲ್ಸ್. ಇದೇ ಫಾಲ್ಸ್, ಇದೇ ಫಾಲ್ಸ್. ಯಪ್ಪ, ಅದು ಎಷ್ಟೋ ಕುತ್ಕೊಂಡು ಆಚೆ ಬರೋಕ್ಕಾಗುತ್ತೋ. ಅಂಕಲ್ ಕೂರಕ್ಕಾಗಲ್ಲ, ಅಂಕಲ್ ಪಕ್ಕ ಜಾಸ್ತಿ ಹೊತ್ತು ಕೂರಕ್ಕಾಗಲ್ಲ ಗೈಸ್. ಆ್ಯಂಡ್ ಫೈನಲಿ ಅದೇ ಒಂದು ಫಾಲ್ಸು, ಅಲ್ಲಿರೋ ಒಂದು ಫಾಲ್ಸೇ. ಈ ಫಾಲ್ಸ್ಗೋಸ್ಕರ 42 ಕಿಲೋಮೀಟರ್ ಒಳಗಡೆ ಬಂದಿರೋದು. ಗ್ರೇಟ್. ನನಗೆ ಅನಿಸ್ತಿರೋದೇನೆಂದರೆ, ನಮ್ಮ ಋತುವರಪ್ಪ ಫುಲ್ಲು ಫಾಲ್ಸ್ ರಿಲೇಟೆಡ್ ಟ್ರಿಪ್ಪು. ನಮ್ಮ ಕದುವರಪ್ಪ ತಿನ್ನೋದು ಹೋಮ್ ಸ್ಟೇ. ಅವರು ಒಂದು ನೆಕ್ಸ್ಟ್ ನಮ್ಮ ಅಪ್ಪಂಗೆ ಕೊಡ್ಬೇಕಂಕಲ್ವ ಉಸ್ತುವಾರಿನ. ನೀವು ಫುಲ್ಲು ಫಾಲ್ಸ್ ಟ್ರಿಪ್ಪು, ಪಿಡುವಾಮ ತಿನ್ನೋದು ಹೋಮ್ ಸ್ಟೇ ಟ್ರಿಪ್ಪು. ನಾವು ಅಪ್ಪಂಗೆ ಒಂದ್ಸಲಿ ಕೊಡ್ಬೇಕು. ನಾವು ಅಪ್ಪ ಯಾವ ಥರ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಉಸ್ತುವಾರಿ ನಾವು ಅಪ್ಪಂಗೆ ಕೊಡ್ಬೇಕಾ. ಇಷ್ಟ ಆಯ್ತು ಸರ್. ಫಾಲ್ಸ್ ಎಲ್ಲ ಚಂದ ಉಂಟು ಮಾರು. ನೋಡಿ ಗೈಸ್, ಫುಲ್ ಫ್ಲೋಯಿಂಗ್ ಗೈಸ್. ಲಿಟ್ರಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾನು, ಅಂಕಲ್, ಮಾವನವರು, ಅಲ್ಲೋಡು ಅವರಿಬ್ರು, ಇವರಿಬ್ರು, ನಾವು ಹೋಗ್ತಾ ಇದ್ದೀವಿ. ಒಂಚೂರು ಸ್ಲಿಪ್ ಆಯ್ತು ಅಂದರೆ ಜಲಪಾತನೇ. ಹಾಂ, ಆರಾಮಾಗಿ ಬನ್ನಿ ಅಂಕಲ್. ಆಂಟಿ ಅಲ್ಲಿ ಜಾರು ಹುಷಾರು. ಹಾಂ, ಬ್ಯಾಂಗ್ಳೂರಿಂದ ಕಂದ ಬೀಳ್ಚೆ ಹುಡು. ಜಾರು ಬೀಳ್ಚಪ್ಪ, ಬೇಕು ನನಗೆ ಕಂಟೆಂಟು. ಕಮಾಂಡ್ ಇರುತ್ತೆ. ಅಲ್ಲಿ ಹೋಗೋ ಬದಲು ಇಲ್ಲೇ ಹೋಗ್ಬಿಡ್ಬೋದಪ್ಪ. ನೋಡಿ ಗೈಸ್, ಇವಾಗ ಜಾರು ಬಿಟ್ಟಿದೆ. ಇದು ಜಾರುತ್ತಿದ್ದು ಜಾರೇ ಬಿಡುತ್ತೆ ಹಿಂಗೆ. ಇದು ಸುರ್ಲಬಿ ಫಾಲ್ಸ್. ಇದು ಒಂದು ವಿಚಾರ ನೋಡಿ, ನಾನು ಇಲ್ಲಿದ್ದೀನಿ ಫಾಲ್ಸ್ ಹತ್ರ. ನಮ್ಮ ಅಪ್ಪ ಅಮ್ಮ ಅಲ್ಲೇ ನಿಂತ್ಕೊಂಡು ಫೋಟೋ ಹೊಡ್ಸ್ಕೋತವ್ರು ನೋಡಿ. ಇಲ್ಲಿ ಅಲ್ಲಿ ನೋಡಿ, ಅಲ್ಲಲ್ಲಲ್ಲಲ್ಲೇ ನಮ್ಮ ಅಪ್ಪ ಕೈ ಹಿಡ್ಕೊಂಬಿಟ್ಟ ಫೋಟೋ ಹೊಡಿತವ್ರು ನೋಡಿ. ಅಲ್ಲಿ ಬೀಳ್ಚೋ, ಈ ಕಡೆ ಬರೋ. ಎಗ್ರು ಬೇಡಕ್ಕಂದ, ಕೂತ್ಕೊಂಡೆ ಬಾ. ಬಿದ್ದರೆ ತಲೆಗೆ ಕೊಡೋದು. ಸುರ್ಲಬಿ ಫಾಲ್ಸ್ಗೆ ಬಾಯಿ ಹೇಳ್ತಾ ಇವಾಗ ನಾವು ಡೈರೆಕ್ಟ್ ಹೋಗ್ತಿರೋದು ಹೋಮ್ ಸ್ಟೇಗೆ. ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಹೋಮ್ ಸ್ಟೇನೆ. ಗೈಸ್, ಫೈನಲಿ ನಮ್ಮ ಟಿ ಗಾಡಿ ಒಂದು ಹೋಮ್ ಸ್ಟೇಗೆ ಲ್ಯಾಂಡ್ ಆಗಿದೆ. ಇದೇ ನಾವಿರೋ ಹೋಮ್ ಸ್ಟೇ. ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ. ನನಗಂತೂ ಇಷ್ಟ ಆಯ್ತು ಹೋಮ್ ಸ್ಟೇ. ಇದ್ರದ್ದು ರೂಮ್ ಟೂರು. ಮತ್ತೆ ಈಗ ಎಷ್ಟು ಗೊತ್ತಾ, ಟೈಮ್ ಬಂದ್ಬಿಟ್ಟು 6:15 ಫುಲ್ಲು ಮಂಜು. ಇಲ್ಲಿ ಕಂಪ್ಲೀಟ್ ಮಂಜಿದೆ. ಇವಾಗ 6 ಗಂಟೆ ಅಲ್ವಾ, ಸೊ ಸ್ವಲ್ಪ ಡಿಮ್ ಇದೆ. ಬೆಳಕಿರೋ ಟೈಮಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದು ನಾವಿರೋ ಹೋಮ್ ಸ್ಟೇ. ಇದ್ರದ್ದು ರೂಮ್ ಟೂರ್ ಕೊಡುವ. ಅದಕ್ಕೂ ಮುಂಚೆ ಇಲ್ಲಿರೋ ಟಿ ಒಳಗಡೆ ಇರೋ ಬ್ಯಾಗು, ಲಗೇಜು ಅದನ್ನೆಲ್ಲ ಕೆಳಗಡೆ ಇಳಿಸಿ ರೂಮ್ಗೆ ಹಾಕ್ಬೇಕು ಅಷ್ಟು. ಹಾಯ್ ವಾಮಿಟ್ ಆಂಟೀಸ್ ಆ್ಯಂಡ್ ಗರ್ಲ್ಸ್. ಆರಾಮ್ಸ್? ಆಲ್ ಆರಾಮ್ಸ್? ಇನ್ನೂ ಆರಾಮಿಲ್ಲ? ಹಾಯ್ ವಾಮಿಟ್ ಗರ್ಲ್ಸ್. ಆಂಟಿ, ನಿಮ್ಮ ಮಕ್ಕಳು ಬೆಸ್ಟ್ ಆಂಟಿ. ವಾಮಿಟ್ ಮಾಡಲ್ಲ, ಬೆಸ್ಟ್ ಆಂಟಿ, ಬೆಸ್ಟ್ ಆಂಟಿ. ಇಲ್ಲಿ ನೋಡಿ, ವಾಮಿಟ್ ಗರ್ಲ್ಸ್, ಹೌ ಆರ್ ಯು? ಇವಾಗ ಈ ಒಂದು ಹೋಮ್ ಸ್ಟೇನ ಓಪನ್ ಮಾಡ್ತಿದ್ದಾರೆ. ಅಂಡ್ ನಾನು ಹಂಗೆ ರೂಮ್ ಟೂರ್ ಕೊಟ್ಬಿಡ್ತೀನಿ. ನಮಗೆ ಕೊಟ್ಟಿರೋದು ಒಂದು ಸಿಂಗಲ್ ಬೆಡ್ರೂಮು, ಇಬ್ರು ಮಲ್ಕೊಳ್ಳೋಂಥ ಬೆಡ್ಡು.
2 ಚೇರ್ ಕೊಟ್ಟಿದ್ದಾರೆ, ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಇಟ್ಕೊಳ್ಳೋಕ್ಕೆ, ಬ್ಯಾಗ್ ಇಟ್ಕೊಳ್ಳೋಕ್ಕೆ ಒಂದು ಟೇಬಲ್ಲು, ಹ್ಯಾಂಗರು, ಆ್ಯಂಡ್ ಈ ಕಡೆ ಬಂದರೆ ಕಬೋರ್ಡ್ ಇದೆ, ಆರಾಮಾಗಿ ಇಟ್ಕೋಬೋದು. ಒಂದು ಮಿರರು, ದೆನ್ ಒಂದು ಟಿ ವಿ ಕೊಟ್ಟಿದ್ದಾರೆ, ಜೊತೆಗೆ ಬೆಳಗ್ಗೆ ಹೊತ್ತು ಒಂದು ಒಳ್ಳೆ ವ್ಯೂ ನೋಡೋದಕ್ಕೆ ಒಳ್ಳೆ ವಿಂಡೋ. ಇನ್ನು ಈ ಕಡೆಗೆ ಬಂದರೆ ಸೇಮ್ ಆಸ್ ಇಟ್ ಈಸ್, ದಿಸ್ ಇಸ್ ದ ಬಾತ್ರೂಮ್ ಆ್ಯಂಡ್ ಗುಡ್ ಒನ್, ನಾಟ್ ಆಸ್ ಮಚ್ ಬಟ್ ಗುಡ್ ಒನ್. ಇವತ್ತಿನ ಟ್ರಿಪ್ಪು ಆಲ್ಮೋಸ್ಟ್ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದಾರೆ. ಒಬ್ಬೊಬ್ಬರ ಹತ್ರಕ್ಕೆ ಹೋಗ್ಬಿಟ್ಟು ಇವತ್ತಿನ ಟ್ರಿಪ್ಪು ಅಥವಾ ಇವತ್ತಿನ ಡೇ ಹೆಂಗಿತ್ತು ಅಂತ ಪೂರ್ತಿ ಕೇಳ್ಕೊಂಡು ಬಂದ್ಬೇಡ. ನಮಸ್ತೆ. ನಮಸ್ತೆ. ಇವತ್ತಿನ ಕತೆ ಹೆಂಗಿತ್ತು, ಇವತ್ತಿನ ಡೇ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು, ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು. ಮತ್ತೆ ಏನು ನಾವು ಮಾಡ್ಕೊಂಡ್ ಬಂದಿದ್ದು ಊಟ ಎಲ್ಲ ಸೂಪರ್ ಆಗಿ ಖಾಲಿ ಮಾಡಿದ್ವಿ, ಹಂಗೆ ತೊಳೆದು ಇಟ್ಬಿಟ್ವಿ. ಹೊಟ್ಟಲ್ ಖುಷಿ ಆಯ್ತು ಇವತ್ತು. ಖುಷಿ ಅಂದ್ರೆ ಇನ್ನು ನಾಳೆನೂ ಐತೆ, ನಾಡಿದ್ದು ಐತೆ. 2 ದಿವಸ ಇನ್ನೂ ಐತೆ. ಫುಲ್ ಸೂಪರ್ ಅಂಕಲ್. ನಿಮ್ ಮಕ್ಕಳು ಮಾತಾಡ್ತಾರ ಇಲ್ವಾ? ಮಾತಾಡ್ತಾರೆ. ಇವತ್ತಿನ ಡೇ ಹೆಂಗಿತ್ತು? ಚೆನ್ನಾಗಿತ್ತು. ಇವತ್ತಿನ ಡೇ ಹೆಂಗಿತ್ತು? ಸೂಪರ್ ಆಗಿತ್ತು. ಹಾ, ಆಮೇಲೆ ಸುಸ್ತಾಯ್ತು ಜಾಸ್ತಿ. ಸುಸ್ತಾಯ್ತು? ನೀನು ವಾಕಿಂಗು. ಓಕೆ ಆಂಟಿ, ಇವತ್ತಿನ ಡೇ ಹೆಂಗಿತ್ತು? ಸೂಪರ್ ಆಗಿತ್ತು. ಆಮೇಲೆ ಪ್ಲೇಸ್ ಎಲ್ಲ ಖುಷಿ ಆಯ್ತಾ ಫುಲ್ಲು? ಇನ್ನು ನಾಳೆನೂ ಐತೆ. ಸೂಪರ್ ಆಂಟಿ. ಆಂಟಿ, ಇವತ್ತಿನ ಕತೆ ಹೆಂಗಿತ್ತು? ಹೆಂಗಿತ್ತು? ಇಷ್ಟ ಆಯ್ತಾ ಫುಲ್ಲು? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಸೂಪರಾ? ಸೂಪರ್ ಎಂಜಾಯ್ ಮಾಡಿದ್ರಾ? ಎಂಜಾಯ್. ನೀವಿಬ್ರು ಹೆಂಗಿತ್ತ? ಹಾ, ಆಮೇಲೆ ಸೂಪರಾ? ಹೆಂಗಿದ? ಹಾ ಓಕೆ. ಧರ್ಮಂಕಲ್ ಅವರು ವಾಶ್ರೂಮ್ ಹೋಗೋರೆ. ನಮ್ಮ ಮದರ್ ಇಂಡಿಯಾ ಫಾದರ್ ಇಂಡಿಯಾ ಕಡೆಗೆ ಬರೋಣ. ರೆಡಿ? ಇವತ್ತಿನ ಕತೆ ಹೆಂಗಿತ್ತು? ಹೆಂಗೆ ಎಂಜಾಯ್ ಮಾಡಿದೆ ಇವತ್ತು? ಸೂಪರ್ ಆಗಿತ್ತು. ಹಾ, ಸುಸ್ತಾಗೋಯ್ತು ಸ್ವಲ್ಪ. ಅದ್ಯಾವ್ದು ಹಾ, ಯಾವ್ದದು ಫಾಲ್ಸ್? ಮೈಕ್ ಕೊಟ್ಟಿದ್ದು ಇಲ್ಲಿ ಇಡ್ಕೊಳ್ಳಿ ಅಂತ. ಆ ಫಾಲ್ಸ್ ಇಳಿದು ಹತ್ತಾಗ ಸುಸ್ತಾಯ್ತು. ಹಾ, ಸೂಪರ್ ಆಗಿತ್ತು. ಅರ್ಜೆಂಟ್ ನಾವು ವಾಶ್ರೂಮ್. ರೇ ಮದುವರೇ, ಏನ್ರಿ ನೀವು ಇವತ್ತೇನು ಎಂಜಾಯ್ ಮಾಡಿಲ್ಲ ಅಂತ ನೀವು ಮಲಗಿದ್ರಂತೆ? ನಿಮ್ ಪತಿದೇವ್ರು ಹೇಳಿದ್ರು. ಚೆನ್ನಾಗಿತ್ತು, ಟಯರ್ಡ್ ಆಯ್ತು, ತುಂಬಾ ಜರ್ನಿ ಜಾಸ್ತಿ ಆಯ್ತು ಜರ್ನಿ. ಅಷ್ಟೇ, ಇನ್ನೊಂಚೂರು ಡುಮುಕಾದೆ ಅಂದ್ರೆ ಫಾಲ್ಸ್ ಎಲ್ಲ ನೀರ್ ಗಿಳಿಯಕ್ಕಾಗಿಲ್ಲ, ನಂಗೆ ಸ್ಟೆಪ್ಸ್ ಹತ್ತಕ್ಕಾಗಿಲ್ಲ. ಆದ್ರೂ ಸೂಪರ್ 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 ಅಷ್ಟೇ. ಇವಾಗ ನಮ್ಮ ಮಾವನವ್ರ ಹತ್ರಕ್ಕೆ ಹೋಗೋಣ. ಮಾವನವ್ರೆ, ಇವತ್ತಿನ ಕತೆ ಹೆಂಗಿತ್ತು? ಎಂಜಾಯ್ ಮಾಡಿದ್ರ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಂಚೂರು ಹೇಳಿ. ಏನು ಚಿನ್ನ? ಇದು ಮೈಕು ಅಂಕಲ್, ಇಲ್ಲಿ ಇಡ್ಕ ಹೇಳಿ ಅಷ್ಟೇ. ಹೇಳ್ಬೇಕ ಚಿನ್ನ? ಮಗ ಎಲ್ಲ ಚೆನ್ನಾಗಿತ್ತು. ಇರ್ತಕ್ಕಂತ ಇವರಿಬ್ರು ವಾಂತಿ ಮಾಡ್ಕೊಂಡಿದ್ದು ಸ್ವಲ್ಪ ನೋವಿದೆ, ತುಂಬಾ ಘಾಸಿ ಆಗ್ತಾ ಇದೆ ಮನಸ್ಸಿಗೆ, ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ. ಇದು ವಾಂತಿ ಬಿಟ್ಟು ಬೇರೆ ಬೇರೆಲ್ಲ ನಾ ಹ್ಯಾಪಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯ್ತು. ಬಟ್ ನಾಳೆ ಇನ್ನೂ ಚೆನ್ನಾಗಿದೆ. ನಾಳೆ ತಗೊಳ್ಳು ಹೋಗೋಣ, ಅಲ್ಲೆಲ್ಲ ನಿನ್ನ ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿ. ओके अंकल, आपके लिए आज का दिन कैसे लगा? थोड़ा कुछ बताओ. बहुत ಕನ್ನಡದಲ್ಲ ಮರಿ. ವೀಕ್ಷಕರ ಗಮನಕ್ಕೆ, ನಾನು ಸದ್ಯದ ಪರಿಸ್ಥಿತಿಲಿ ಏನು ಬಟ್ ಆದ್ರೂ ನೀನು ಮಾತಾಡ್ಲೇಬೇಕು. ಮಾತಾಡಕ್ಕಿಲ್ಲ, ಏನು ಚಾನ್ಸಸ್ ಇಲ್ಲ ಆದ್ರೂ ಮಾತಾಡ್ಲೇಬೇಕು. ಚೆನ್ನಾಗಿತ್ತು, ಜರ್ನಿ ಒಂದಿಷ್ಟ ಆಗ್ಲಿಲ್ಲ ಅಷ್ಟೇ. ವಾಂತಿ ಒಂದಿಷ್ಟ ಆಗಿಲ್ಲ ಅಂತ ಹೇಳು, ಜರ್ನಿ. ಗೈಸ್, ಇವಾಗ ಏನು ಮಾಡ್ತೀನಿ ಅಂದರೆ, ಋತುಗೆ ಈ ಪಲ್ಲಿ ಕಂಡ್ರೆ ಆಗಲ್ಲ, ಅದಕ್ಕೋಸ್ಕರ ನಾನು ಪಲ್ಲಿನ ಅದು ಯಾವಾಗಲೂ ಪ್ರ್ಯಾಂಕ್ಗೋಸ್ಕರ ತರಿಸಿದ್ದೆ, ಈ ಕಾಕ್ರೋಚು ಪಲ್ಲಿ ಎಲ್ಲ. ಇದನ್ನು ತಗೊಂಡೋಗ್ಬಿಟ್ಟು ಋತು ಮೇಲೆ ಬಿಡ್ತೀನಿ, ಜೋರಾಗಿ ಕಿರ್ಚ್ಬಿಡ್ಬೇಕು, ಹಂಗೆ ಮಾಡ್ತೀನಿ ರೀ. ಫುಲ್ಲು ಪ್ರಿಪ್ರೇಷನ್ ನಡೀತಿದೆ. ಏನು ಪ್ರಿಪ್ರೇಷನ್ ಅಂದರೆ, ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗೋಕ್ಕೆ. 1 2 3 4 ಅಂಟೆ 5 ಪ್ರೈಸ್ ಎಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ರೆ ನಿಮ್ಗೆ ಗೊತ್ತಿರಲ್ಲ, ಇಂಟರ್ನ್ಯಾಷನಲ್ ಟ್ರಿಪ್ ಅದು ಫುಲ್ ಆಗಿ ಅದು ಇಂಟರ್ನ್ಯಾಷನಲ್ ಟ್ರಿಪ್ ಪ್ರಿಪೇರ್ ಆಗ್ತಿರೋದು. ಗೈಸ್, ಈ ಕಡೆ ನೋಡಿ, ಫುಲ್ಲು ಫಾಗ್, ಗೊತ್ತಾ? ನೈಟು ಫುಲ್ಲು ಫಾಗು. ಏನೋ ಶೋಲ್ಡ್ರ್ ಮೇಲೆ ನನಗಿದ್ರ ಒಂಥರ ಸಂತೋಷ. ಥ್ಯಾಂಕ್ ಯು. ಏನಾಯ್ತು ಋತು?
ಒಂದ್ ಸೆಕೆಂಡ್ ಭಯ ಆಯ್ತಾ? ಏನು ಅಂತ ಹಿಂಗ್ ನೋಡ್ಕೊತಾರೆ, ಬಟ್ ಏನ್ ಹೆದರಿಕೆ ಈ ಡವ್ ಮಾಡಬೇಡಪ್ಪ, ಕಾಣಿಸ್ತು ಎಲ್ಲರೂ ನೋಡೋರೆ ಬಾ. ಪ್ರ್ಯಾಂಕ್ ಮಾಡ್ತಾರೆ. ಆದ್ರೂ ಸಿಕ್ಕಾಪಟ್ಟೆ ಚಂದ ಗೈಸ್ ಪ್ರ್ಯಾಂಕ್ ಮಾಡೋದ್ರಲ್ಲಿ. ಕ್ರೇಜಿ ಆಗಿರುತ್ತೆ. ಆ್ಯಂಡ್ ಇನ್ನೊಂದಿದೆ, ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅನ್ಕೊಂಡಿದ್ದೀನಿ, ಅದನ್ನ ನಾಳೆ ಟ್ರೈ ಮಾಡ್ತೀನಿ ಗೈಸ್. ಒಂದು ಇವಾಗ ಬ್ಯೂಟಿಫುಲ್ ಡಿನ್ನರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಡಿನ್ನರ್ ಮುಗಿಸಿ ಮಲ್ಕೋಬೇಕು. ನಾಳೆ ಅಗೇನ್ ಕಂಟಿನ್ಯೂ ಆಗುತ್ತೆ ಈ ಒಂದು ಟ್ರಿಪ್ಪು. ಡಿನ್ನರ್ ಮುಗಿಸಿ ವ್ಲಾಗ್ ಎಂಡ್ ಮಾಡುವ. ಲೆಟ್ಸ್ ಗೋ. ಒಂದೊಂದು ಟೈಮಲ್ಲಿ ಏನು ಅನಿಸುತ್ತೆ ಅಂದರೆ, ಮೈ ವ್ಲಾಗ್ಸ್ ಆರ್ ನಾಟ್ ಗೋಯಿಂಗ್ ಗುಡ್ ಅನ್ಸ್ಬಿಡುತ್ತೆ. ನಾನು ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾಯಿಲ್ಲ, ಅಥವಾ ಇನ್ನೂ ಏನೋ ಒಂದು ಸರಿಪಡಿಸ್ಕೋಬೇಕೇನೋ, ನಾನು ಚೆನ್ನಾಗಿ ಮಾಡ್ತಿಲ್ಲೇನೋ, ಈ ಥರ ಎಲ್ಲ ತಲೆ ಎಲ್ಲ ಓಡಾಡ್ತಿರುತ್ತೆ. ಐ ಡೋಂಟ್ ನೋ ವೈ. ಅಥವಾ ಬ್ಲಾಗ್ಸ್, ಯೂಟ್ಯೂಬ್ ಬ್ಲಾಗ್ಸ್ ಬಿಟ್ಬಿಡೋದ, ಅದೇನಕ್ಕೆ ತಲೆಗೆ ಹಿಂಗೆಲ್ಲ ಓಡಾಡೋತೋ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ. ನಮ್ಮ ಸಂಸಾರ ಆನಂದ ಸಾಗರ. ಯಾರೋ ಯಾರೋ ಗೀಚಿ ಹೋದ. ಫೈನಲಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೆ ಮಳೆ ಬರ್ತಿದೆ, ಜೋರು ಮಳೆ ಬರ್ತಿದೆ. ನಾಳೆ ಬೆಳಗ್ಗೆ ಫುಲ್ಲು ಫಾಗ್ ಅಂದ್ಕೊಳ್ಳಿ. ಆ್ಯಂಡ್ ಒಂದು ಕ್ಷಣಕ್ಕೆ ಹೇಳೋದ್ನಲ್ಲ, ಅಂದರೆ ಮಾಡಬೇಕಾ ಬೇಡ ಯೂಟ್ಯೂಬ್ ಬ್ಲಾಗು, ನಾನು ಚೆನ್ನಾಗಿ ಮಾಡ್ತಿಲ್ವೇನೋ, ಎಂಟರ್ಟೈನ್ಮೆಂಟ್ ಮಾಡ್ತಿಲ್ವೇನೋ, ಆ ಮೂಮೆಂಟಿಗೆ ಹಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ಬಟ್ ಲೈಕ್ ನಿಮ್ಮ ಒಂದು ಕಮೆಂಟ್ ಅಥವಾ ಅದರೆಲ್ಲ ಲೈಕ್ ಬೂಸ್ಟಪ್ ಆಗಿ ಒಂದು ಮೋಟಿವೇಶನಲ್ ಕಮೆಂಟ್ ನೋಡಿದಾಗ, ಸೊ ದಟ್ ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ. ಕೀಪ್ ಆನ್ ಕಮೆಂಟಿಂಗ್, ಕೀಪ್ ಆನ್ ಬೂಸ್ಟಿಂಗ್ ಮೀ, ಸೊ ದಟ್ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡ್ಬೋದು. ಬಿಕಾಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನ ಸಿಗ್ತಾ ಇಲ್ಲ. ಅದನ್ನು ಪಡ್ಕೊಳ್ಳೋಕ್ಕೋಸ್ಕರನೇ ಫುಲ್ಲು ಹಾರ್ಡ್ ವರ್ಕ್ ಮಾಡ್ತಿರೋದು. ಬಟ್ ಸ್ಟಿಲ್ ಸಿಗ್ತಾ ಇಲ್ಲ. ಅದೊಂದಕ್ಕೋಸ್ಕರ ಮಾತ್ರ ನಾನು ಸೈಲೆಂಟ್ ಆಗಿದ್ದೀನಿ. ಇಟ್ಸ್ ಓಕೆ, ವಿಲ್ ಟ್ರೈ ಇಟ್. ಇಫ್ ಅಕಸ್ಮಾತ್ ಆ ಮಾತು ಹೇಳಿರೋದು ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆ್ಯಂಡ್ ಫೈನಲಿ ಇವತ್ತು ಈ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೆಕ್ಸ್ಟ್ ವೀಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಾಳೆ ನಾವೆಲ್ಲರೂ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ ನಾಳೆ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸೂಪರ್ ಎಕ್ಸೈಟೆಡ್. ಫ್ಯಾಮಿಲಿ ಜೊತೆ ಬಂದಿರೋದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಫ್ಯಾಮಿಲಿ ಜೊತೆ ಬರೋದಕ್ಕೂ, ಫ್ರೆಂಡ್ಸ್ ಜೊತೆ ಬರೋದಕ್ಕೂ, ಲವರ್ಸ್ ಜೊತೆ ಬರೋದಕ್ಕೂ ಸಖತ್ ಡಿಫ್ರೆನ್ಸು. ಆ್ಯಂಡ್ ಫ್ಯಾಮಿಲಿ ಹತ್ರ ಜೊತೆ ಬಂದಾಗ ಅದೇ ಒಂಥರ ವೈಬ್ ಇರುತ್ತೆ, ಅದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ನಡೀತಿರೋ ಫ್ಯಾಮಿಲಿ ಬ್ಲಾಗಲ್ಲಿ ತುಂಬ ಚೆನ್ನಾಗಿದೆ ಅನ್ಕೋತೀನಿ. ಆ್ಯಂಡ್ ಏನಂದರೆ, ನಾವು ನಮ್ಮ ಚೋಟ ಮರಿನ ಕರ್ಕೊಂಬರ್ಬೇಕು ಅಂತ ಇದ್ವಿ. ಬಟ್ ಅವರ ಅಮ್ಮ ಮತ್ತು ಅಪ್ಪ ಇಬ್ಬರು ಕಳ್ಸ್ಕೊಡಕ್ಕೆ ರೆಡಿ ಇದ್ದಾರೆ. ಬಟ್ ಏನಂದರೆ ದೀಪಾವಳಿ ದಿನ ಅವ್ರಿಗೆ ತುಂಬ ಇಂಪಾರ್ಟೆಂಟು, ಅವ್ರು ಹಬ್ಬ ಮಾಡಬೇಕು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಅವರು ಚೋಟ ಮರಿಗೆ ಕಳ್ಸ್ಕೊಟ್ಟಿಲ್ಲ. ಅದಕ್ಕೋಸ್ಕರ ನಮ್ಮ ಚೋಟ ಮರಿ ಬಂದಿಲ್ಲ. ಅದನ್ನ ಹೇಳಬೇಕಿತ್ತು, ಹೇಳಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್.